ಟೈಫಾಯ್ಡ್ ಫೀವರು ಕೂಡ ಮಳೆಗಾಲದಲ್ಲಿ ಆಗುತ್ತೆ. ಯೂಶಲಿ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ನೀರು ಚೇಂಜ್ ಆಗುತ್ತೆ. ನೀರು ಚೇಂಜ್ ಆಗೋದ್ರಿಂದ ಏನಾಗುತ್ತೆ, ನೀರು ಕಲುಷಿತ ಆಗುತ್ತೆ. ಈ ಟೈಫಾಯ್ಡ್ ಜ್ವರ ಬರೋದು ಸಾಲ್ಮೊನೆಲ್ಲಾ ಟೈಪಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇದೆ. ಈ ಬ್ಯಾಕ್ಟೀರಿಯಾದಿಂದ ನಮಗೆ ಟೈಫಾಯ್ಡ್ ಫೀವರ್ ಆಗುತ್ತೆ. ಇದು ಸಾಲ್ಮೊನೆಲ್ಲಾ ಟೈಪಿ ಯೂಶಲಿ ಇದು ಕಂಟ್ಯಾಮಿನೇಟೆಡ್ ವಾಟರ್ ಮತ್ತು ಏನಾದರೂ ಫುಡ್ಡಲ್ಲಿ ಇದಿರುತ್ತೆ, ನೀರು ಹೊಲಸಾಗಿರುತ್ತಲ್ಲ ಅಲ್ಲಿ ಇರುತ್ತೆ. ಇದರಲ್ಲಿ ಕೂಡ ನಮಗೆ ಜ್ವರ ಹೇಗೆ ಬರುತ್ತೆ, ಸ್ವಲ್ಪ ಜ್ವರ ಹೆಚ್ಚಾಗುತ್ತೆ. ಇದರಲ್ಲೇನು ನಮಗೆ ಮೈಕೈ ನೋವು, ತಲೆನೋವು ಇದೆಲ್ಲ ಜಾಸ್ತಿ ಇದೆ. ಇನ್ನೊಂದು ಇದ್ರ ಜೊತೆಗೆ ನಿಮ್ಗೇನಾದರೂ ಹೊಟ್ಟೆ ನೋವು ಇದೆನಾ ಅಥವಾ ವಾಂತಿ ಇದೆನಾ, ಬೇದಿ ಇಂಥದ್ದೇನಾಗುತ್ತೆ ಈ ಟೈಫಾಯ್ಡ್ ಫೀವರಲ್ಲಿ ಆಗುತ್ತೆ. ಇದು ಒಂದು ಡೆಂಗ್ಯೂದಲ್ಲಿ ಆಗುತ್ತೆ, ಬಟ್ ಸ್ವಲ್ಪ ಕಡಿಮೆ ಇರುತ್ತೆ. ಇಂಥ ಲಕ್ಷಣಗಳು ಬಂದರೆ ಅದು ನಿಮಗೆ ಟೈಫಾಯ್ಡ್ ಫೀವರ್ ಆಗಿದೆ ಅಂತ ಅರ್ಥ. ಈ ಟೈಫಾಯ್ಡ್ ಫೀವರ್ ಆಗಿದೆ ಅಂದರೆ ನೀವು ಹೋಗಿ ಅದಕ್ಕೆ ನಿಮಗೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ನಿಮಗೆ ಏನಾದರೂ IV ಫ್ಲೂಯಿಡ್ಸ್ ಬೇಕಾಗುತ್ತೆ, ಏನಾದರೂ ಮೆಡಿಸಿನ್ಸ್ ಬೇಕಾಗುತ್ತೆ. ಈ ಥರ ನೀವು ಅದನ್ನು ತೋರಿಸ್ಕೊಂಡು ಆ ಟೈಫಾಯ್ಡ್ ಮತ್ತು ಡೆಂಗ್ಯೂ ಜ್ವರನ ತಡಿಬೋದು. ಯೂಶ್ವಲಿ ನಾನು ಹೇಳಿದೆ ಮಳೆಗಾಲದಲ್ಲಿ ಆಗುತ್ತೆ ಅಂದಾಗ ಇವುಗಳನ್ನು ನೀವು ಕೇರ್ ತೊಗೋಬೇಕು. ಮಳೆಗಾಲದಲ್ಲಿ ನೋಡಿ ಸೊಳ್ಳೆ ಕಡೋದ್ರಿಂದ ಡೆಂಗ್ಯೂ ಆಗುತ್ತೆ, ಕಲುಷಿತ ನೀರು ಕೊಡೋದ್ರಿಂದ ಟೈಫಾಯ್ಡ್ ಆಗುತ್ತೆ. ಇವುಗಳನ್ನು ಅವಾಯ್ಡ್ ಮಾಡಿದ್ರೆ ಮತ್ತು ಈ ಡೆಂಗ್ಯೂ ಜ್ವರ ಮತ್ತು ಟೈಫಾಯ್ಡ್ ಜ್ವರವನ್ನು ನೀವು ತಡಿಬೋದು.